ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇಲ್ಲಿ ಬಂದು ಹಬ್ಬ ಆಚರಿಸೋದು ನನಗೆ ಭಾಳ ಸಂತೋಷದ ವಿಷಯ. ಯಾಕಂದರೆ ನಾನು ಕೂಡ ಇಲ್ಲೇ ಹುಟ್ಟಿದ್ದು, ಶಿವಮೂರ್ತಿ ಸರ್ಕಲ್ ಹತ್ರ. ಮುಂದೆ ಹೋದರೆ ಲೆಫ್ಟ್ ಸೈಡ್ ನಮ್ಮ ಮನೆ ಇದ್ದಿದ್ದು ಅಲ್ಲೇ. ಆಮೇಲೆ ಸೆಂಟ್ ಮೇರೀಸ್ ಸ್ಕೂಲಲ್ಲೇ ನಾನು ಓದಿದ್ದು. ನಾನು ಇಲ್ಲಿ 9ನೇ ಕ್ಲಾಸ್ 9th ಸ್ಟ್ಯಾಂಡರ್ಡ್ ಆಗೋವರೆಗೂ ನಾನು ಇಲ್ಲೇ ಓದಿದ್ದು. ಇನ್ನು ನಮ್ಮ ತಂದೆ ಬಂಗಾರಪ್ಪನವರು ಮಾಡಿದ ಯೋಜನೆಗಳಿಂದ ಆಶ್ರಯ ಮನೆ ಅದರಲ್ಲಿ ತಗೊಂಡವರು ಕಲಾವತಿ ಅಂತ. ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ತಂದೆಯವ್ರ ಬಗ್ಗೆ. ಅದು ಸುಮಾರು 32-33 ವರ್ಷದ ಹಿಂದೆ ಆಗಿದ್ದ ಯೋಜನೆ ಅದು. ಅದರದ್ದು ಫಲಾನುಭವಿಗಳು ಇನ್ನೂ ಇದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಎಷ್ಟೊಂದು ಯೋಜನೆಗಳನ್ನ ಮಾಡಿದ್ರು, ಅದರಲ್ಲಿ ಇದು ಒಂದು ಭಾಳ ಸಂತೋಷ ಆಗುತ್ತೆ. ಆಮೇಲೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ನನಗೆ ಉಡಿ ತುಂಬಿ ನಾನು ಈ ಮನೆ ಮಗಳು ಅನ್ನೋದನ್ನು ಮತ್ತೆ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನನಗೆ ಸಹಕಾರ ಕೊಡಿ. ಆಮೇಲೆ ನಿಮ್ಮೆಲ್ಲರ ಜೊತೆಗಿದ್ದು ನಾನು ನಿಮ್ಮ ಧ್ವನಿಯಾಗಿರೋಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಎಲೆಕ್ಷನ್ ಠೇವಣಿಗೆ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟಿದ್ದಾರೆ. ಭಾಳ ಥ್ಯಾಂಕ್ಸ್. ಮಗು ಮತ್ತು ಅವ್ರ ತಾಯಿ ಇಲ್ಲೆಲ್ಲೋ ಇರಬೇಕಂತ ಕಾಣಿಸುತ್ತೆ. ತುಂಬ ಥ್ಯಾಂಕ್ಸ್. ನಾನು ಏನೋ ಒಂದು ಬಂದೆ ಹಿಂಗೆ ಹೇಳ್ದೆ ಅಂತಲ್ಲ, ಇದು ರಾಜಕಾರಣದ ಮಾತಲ್ಲ. ನಾನು ಈ ಮನೆಯ ಮಗಳಾಗಿ ಹೇಳ್ತಾ ಇದ್ದೀನಿ. ನನಗೆ ಒಂದು ಚಾನ್ಸ್ ಕೊಡಿ. ನಾನು ನಿಮ್ಮೆಲ್ಲರ ಧ್ವನಿಯಾಗಿದ್ದು ನಿಮ್ಮೆಲ್ಲರ ಕೆಲಸ ಹೆಂಗೆ ಮಾಡ್ತೀನಿ ಅಂತ ನೋಡೋಕ್ಕಾದ್ರೂ ನನ್ನ ಒಂದ್ಸರಿ ಗೆಲ್ಲಿಸಿ ಅಂತ ಹೇಳಿ ನಾನು ಕೇಳಿಸ್ಕೊಳ್ತೇನೆ. ಆಮೇಲೆ ಈ ಕಡ್ಗ ಕೊಟ್ಟಂಥ ಕಲಾವತಿಯವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.